ನಮಸ್ಕಾರ. ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮನ ಒಂದು ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಅಂದರೆ ಇದು ಒಂದು ಮಂಡಲದ ಪೂಜೆ ಅಂತ ಹೇಳಿ, ಅಂದರೆ 48 ದಿನಗಳ ಕಾಲ ಈ ಒಂದು ಪೂಜೆಯನ್ನು ನೀವು ಮಾಡುವಂಥದ್ದು. ವಿಶೇಷವಾಗಿ ವಿವಾಹಕ್ಕೋಸ್ಕರವಾಗಿ ಮಾಡುವಂಥ ಒಂದು ಪೂಜೆ ಆಗಿರುತ್ತೆ. ಜೊತೆಗೆ ಒಂದು ಶ್ಲೋಕ ಪಾರಾಯಣ ಕೂಡ. ಈ ಶ್ಲೋಕವನ್ನು ನೀವು ನಿತ್ಯವಾಗಿ 108 ಬಾರಿ ಅಥವಾ 48 ಬಾರಿ ನೀವು ನಿತ್ಯವಾಗಿ ಪಾರಾಯಣವನ್ನು ಮಾಡಬೇಕು. ಈ ಒಂದು ಹನುಮನ ವ್ರತಕ್ಕೆ ವಿಶೇಷವಾಗಿ ನೀವು ಯಾವ ದಿನದಿಂದ ಆದರೂ ನೀವು ಪ್ರಾರಂಭವನ್ನು ಮಾಡಬಹುದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗೆ ವಿವಾಹದ ಅಪೇಕ್ಷೆ ಇರುತ್ತೆ ಅವರು ಈ ಒಂದು ವ್ರತವನ್ನು ಧಾರಣೆ ಮಾಡಬಹುದು. ಇನ್ನು ಕ್ವಶನ್ ಕೇಳ್ತೀರಿ, ನಾನು ತಾಯಿ ಮಾಡಬಹುದಾ, ತಂದೆ ಮಾಡಬಹುದಾ ಅಂಥೇಳಿ. ಸಾಧ್ಯವಾದಷ್ಟು ಯಾರಿಗೆ ಯಾವ ಫಲ ಬೇಕಿರುತ್ತೆ ಅವರೇ ವ್ರತವನ್ನು ಮಾಡೋದು ತುಂಬಾ ಶ್ರೇಯಸ್ಕರ ಅಂತ ನಾನು ಹೇಳ್ತೀನಿ, ಶೀಘ್ರ ಫಲದಾಯಕ ಅಂತ ಹೇಳ್ತೀನಿ. ಅದನ್ನು ಹೊರತುಪಡಿಸಿ ನನ್ನ ಮಗನಿಗೆ ಮಾಡೋದೇ ಇಲ್ಲ, ನನ್ನ ಮಗಳು ಮಾಡೋದೇ ಇಲ್ಲ ಅನ್ನುವಂಥವ್ರು ಅವರ ಹೆಸರಲ್ಲಿ ತಾಯಿ ಆದಂಥವ್ರು ಅಥವಾ ತಂದೆ ಆದಂಥವರು ಪಾರಾಯಣವನ್ನು ಮಾಡಬಹುದು. ಆದರೆ ಸಾಧ್ಯ ಆದಷ್ಟು ಅವ್ರ ಕೈಯಲ್ಲೇ ಪಾರಾಯಣ ಮಾಡಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಇನ್ನು ಈ ಒಂದು ವ್ರತವನ್ನು ವಿಶೇಷವಾಗಿ ವಿವಾಹಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನೀವು ನಾಳೆಯಿಂದಾದರೂ ಇದನ್ನು ಶುರು ಮಾಡಬಹುದು, ಏನೂ ತೊಂದರೆ ಇಲ್ಲ. ತುಂಬ ಸರಳವಾದಂಥ ಒಂದು ವಿಧಾನ ಇದಾಗಿರುತ್ತೆ ಸ್ನೇಹಿತರೆ. ನಿಮ್ಮನೇಲಿ ಹನುಮನ ಒಂದು ವಿಗ್ರಹ ಆಗಲಿ ಅಥವಾ ಒಂದು ಫೋಟೋ ಆಗಲಿ ಇದೆ ಅಂತ ಹೇಳಿದ್ರೆ ತುಂಬ ಅನುಕೂಲ. ಫೋಟೋ ಇದ್ರಂತೂ ತುಂಬಾ ವಿಶೇಷ ಅನುಕೂಲ ಅಂತಲೇ ಹೇಳ್ತೀನಿ. ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಂಧೂರ ಅಂತ ಸಿಗುತ್ತೆ, ಡಬ್ಬಿ ಸಿಗುತ್ತೆ, ಒಂದು ಚಿಕ್ಕದಾದರೆ ಒಂದು 30 ರೂಪಾಯಿ, ದೊಡ್ಡದಾದರೆ ಮೇ ಬಿ ಒಂದು 50 ರೂಪಾಯಿ ಒಳಗಡೆ ನಿಮಗೆ ಸಿಂಧೂರ ಸಿಗುತ್ತೆ. ಈ ಸಿಂಧೂರವನ್ನು ವಿಶೇಷವಾಗಿ ಹನುಮನಿಗೆ ಅರ್ಪಣೆ ಮಾಡ್ತಾರೆ. ಬಹಳ ವಿಶೇಷ ಫಲವನ್ನು ನೀಡುವಂಥದ್ದು ಇದು ಅಂತ ಹೇಳುವಂಥದ್ದು. ಸೊ ಈ ಸಿಂಧೂರವನ್ನು ನೀವು ತೆಗೆದುಕೊಂಡು ಬನ್ನಿ. ಆ ಸಿಂಧೂರವನ್ನು ತಗೊಂಡು ಬಂದು ಒಂದು ಚಿಕ್ಕ ಹನುಮನ ಫೋಟೋ ಇದ್ದರೂ ಸಾಕು. ನಮಗೆ 48 ದಿನ ಈ ಒಂದು ಪೂಜೆ ಮಾಡಲಿಕ್ಕೆ ಹನುಮನ ಫೋಟೋ ಇದ್ದರೆ ಸಾಕಾಗತ್ತೆ. ಅಷ್ಟು ಆಕಾರದಲ್ಲಿ ಆ ಒಂದು ಚಿಕ್ಕ ಸೈಜಲ್ಲೇ ನೀವು ತಂದರೆ ಸಾಕು. ಮೊದಲನೇ ದಿನ ನೀವೇನು ಮಾಡಬೇಕು ಅಂದರೆ ಆ ಸಿಂಧೂರವನ್ನು ಹನುಮನ ಒಂದು ಹಣೆಗೆ ಇಡಬೇಕು. ತದನಂತರ ನೀವು ಹನುಮನ ದೇಹದ ಬಲಭಾಗದಿಂದ ನೀವು ಇಟ್ಕೊಂಡು ಬರಬೇಕು. ಪ್ರತಿದಿನ ಒಂದು ಬೊಟ್ಟು ಮಾತ್ರ ಇಡಬೇಕು. ಮೊದಲನೇ ದಿನ ನೀವು ಸಂಕಲ್ಪಪೂರ್ವಕವಾಗಿ ಪಾರಾಯಣ ಮಾಡಲಿಕ್ಕೆ ಶುರು ಮಾಡ್ತಿರಲ್ಲ, ಅವತ್ತು ಹನುಮನ ಹಣೆಗೆ ಬೊಟ್ಟಿಡಬೇಕು. ತದನಂತರ ನೀವು ಹನುಮನ ಬಲಭಾಗದಿಂದ ಆ ಸಿಂಧೂರವನ್ನು ಇಟ್ಕೊಂಡು ಬರಬೇಕು. ಜೊತೆಗೆ ನಿತ್ಯವಾಗಿ ಈ ಶ್ಲೋಕ ಪಾರಾಯಣವನ್ನು ಮಾಡಬೇಕು. ಇನ್ನು ಹನುಮನಿಗೆ ನಿತ್ಯವಾಗಿ 2 ಅಥವಾ 1 ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡಬೇಕು. ಆ ನೈವೇದ್ಯವನ್ನು ಯಾರು ವಿವಾಹಕ್ಕೋಸ್ಕರವಾಗಿ ಮಾಡ್ತಾ ಇರ್ತೀರಲ್ವ ಅವರು ಇದನ್ನು ಸ್ವೀಕಾರ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಸ್ವೀಕಾರವನ್ನು ಮಾಡಿ ಆ ನೈವೇದ್ಯವನ್ನು. ಈ ರೀತಿ ಪ್ರತಿನಿತ್ಯ ಪೂಜೆ ಇರುತ್ತೆ. ಸಾಧ್ಯವಾದಂಥವರು ತುಪ್ಪದ ದೀಪ ಹಚ್ಚಬಹುದು, ಇಲ್ಲ ಅಂದರೆ ಎಳ್ಳಿನ ಎಣ್ಣೆಯಿಂದ ಕೂಡ ದೀಪವನ್ನು ಹಚ್ಚಬಹುದು. ಸಾಧ್ಯವಾದಷ್ಟು ತುಪ್ಪದ ದೀಪ, ಒಂದೇ ದೀಪ ಆದರೂ ತುಪ್ಪದ ದೀಪನ ಹಚ್ಚಿ ನಿತ್ಯವಾಗಿ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಇಷ್ಟೇ ಸರಳ ಪೂಜೆ, ಜಾಸ್ತಿ ಏನು ಪೂಜೆ ಇರೋದಿಲ್ಲ, ಇಷ್ಟೇ ಸರಳ ಪೂಜೆ ಇರುತ್ತೆ. ಇನ್ನು ಶ್ಲೋಕಕ್ಕೆ ಬಂದರೆ ತುಂಬ ಸರಳವಾದಂಥ ಒಂದು ಶ್ಲೋಕ. ಈ ಶ್ಲೋಕವನ್ನು ನಿತ್ಯವಾಗಿ ನೀವು 108 ಬಾರಿ ಹೇಳೋದು ತುಂಬಾ ಒಳ್ಳೆಯದು. ಅಥವಾ ನಮಗೆ 108 ಬಾರಿ ಹೇಳಲಿಕ್ಕೆ ಕಷ್ಟ ಅಂತ ಹೇಳೋರು 48 ಬಾರಿ ಅಂತೂ ಕಡ್ಡಾಯವಾಗಿ ಹೇಳಲೇಬೇಕು. 48 ದಿನಗಳು ಕೂಡ ಹೇಳಬೇಕು. ಇನ್ನು ಹೆಣ್ಮಕ್ಳಾದರೆ ಮುಟ್ಟಾದಾಗ 5 ದಿನ ಹೊರತುಪಡಿಸಿ ಹೇಳುವಂಥದ್ದು. ಅದು 5 ದಿನ ಕೆಲವೊಮ್ಮೆ ಕೇಳ್ತೀರಾ ಕಮೆಂಟಲ್ಲಿ, ನಾನು ಅದು ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾರಿಗೆ 5ನೇ ದಿನ, ಕೆಲವೊಬ್ಬರಿಗೆ 5ನೇ ದಿನ ಮುಟ್ಟು ನಿಲ್ಲೋದಿಲ್ಲ, ಅವರಿಗೆ 7 ದಿನ ಆ ರೀತಿ ಆಗುತ್ತೆ. ಆ ಥರ ಏನಾದರೂ ಇದ್ದಂಥ ಪರಿಸ್ಥಿತಿಯಲ್ಲಿ ನೀವು ಮುಟ್ಟು ನಿಲ್ಲೋವರೆಗೂ ಕೂಡ ಮಾಡಬಾರ್ದು. ಮುಟ್ಟು ನಿಂತ ಮೇಲೆ ನೀವು ಮಾಡಬೇಕು. ಆದರೆ 5 ದಿನ ಅಂತೂ ಕಡ್ಡಾಯವಾಗಿ ಆಚರಣೆ ಮಾಡಬೇಕು. ಅಂದರೆ 4 ದಿನ ಮುಗಿಬೇಕು, 5ನೇ ದಿನ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ವ್ರತವನ್ನು ಮತ್ತೆ ಪುನರಾರಂಭ ಮಾಡಬಹುದು. ಹಿಂದೆ ಎಷ್ಟು ಕೌಂಟ್ ಆಗಿರುತ್ತಲ್ಲ ಅದನ್ನು ಜೊತೆಗೆ ಎಣಿಸ್ಕೊಂಡು ಮಾಡ್ಕೊಳ್ತಾ ಹೋಗಬಹುದು. ಈ ರೀತಿ ನಿತ್ಯವಾಗಿ ಈ ಒಂದು ಹನುಮನ ಒಂದು ವಿಶೇಷವಾದಂಥ ವ್ರತವನ್ನು ಮಾಡುವಂಥದ್ದು ವಿವಾಹಕ್ಕೋಸ್ಕರವಾಗಿ ತುಂಬ ಶೀಘ್ರ ಫಲದಾಯಕ ಅಂತ ಹೇಳ್ತೀನಿ. ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ಗ್ರಹದೋಷಗಳು ಇದ್ದರೂ ಕೂಡ, ಏನೇ ತೊಂದರೆಗಳಿದ್ದರೂ ಕೂಡ ನಿವಾರಣೆಯಾಗಿ ಹನುಮನ ಒಂದು ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ವಿಶೇಷತೆ ಇವ ಸ್ನೇಹಿತರೆ. ಇನ್ನು ಶ್ಲೋಕವನ್ನು ನೋಡೋದಾದರೆ ಶ್ಲೋಕವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ ನಾನು, ನೀವು ಬರ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಪೇಜಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಯೋಗಿ ಧ್ಯೇಯಾಂಗ್ರಿ ಪದ್ಮಾಯ ಜಗತಾಂ ಪತಯೇ ನಮಃ
ವಿವಾಹಂ ಕುರು ಮೇ ದೇವ ರಾಮದೂತ ನಮೋಸ್ತುತೇ. ಇಷ್ಟೇ. ಯೋಗಿ ಧ್ಯೇಯಾಂಗ್ರಿ ಪದ್ಮಾಯ ಜಗತಾಂಪತಯೇ ನಮಃ ವಿವಾಹಂ ಕುರು ಮೇ ದೇವ ರಾಮದೂತ ನಮೋಸ್ತುತೆ ಅಂತ ಹೇಳಿ ಇದೊಂದೇ ಸರಳವಾದಂಥ ಒಂದು ಶ್ಲೋಕ. ಇದಕ್ಕೆ ಸಂಕಲ್ಪವನ್ನು ಹೇಳಿಬಿಡ್ತೀನಿ ನಾನು. ಒಂದು ಕೈಯಲ್ಲಿ ಅಕ್ಷತೆ, ಒಂದು ತುಳಸಿ ದಳವನ್ನು ಇಟ್ಕೊಳ್ಳಿ ಅಥವಾ ಒಂದು ಹೂವನ್ನು ಇಟ್ಕೊಂಡು ಮಮ ಇಷ್ಟಾರ್ಥ ಸಿದ್ಧ್ಯರ್ಥಂ ಶ್ರೀ ಹನುಮಾನ್ ಸ್ತೋತ್ರ ಪಾರಾಯಣಂಚ ಕರಿಷ್ಯೆ ಅಂತ ಹೇಳಿ ಇಷ್ಟೇ ಸಂಕಲ್ಪ ಸ್ತೋತ್ರ. ಈ ಸಂಕಲ್ಪವನ್ನು ಹೇಳಿಕೊಂಡು ಅಕ್ಷತೆ, ಹೂವನ್ನು ಅಥವಾ ತುಳಸಿಯನ್ನು ಒಂದು ತಟ್ಟೆಗೆ ಬಿಟ್ಟು ಈ ಒಂದು ಪೂಜೆಯನ್ನು ಮಾಡಿ ನಿತ್ಯವಾಗಿ ಶ್ಲೋಕ ಪಾರಾಯಣವನ್ನು ಮಾಡುವಂಥದ್ದು. ತದನಂತರ ಒಂದು 1/4 ಗಂಟೆ ಬಿಟ್ಟು ಆ ಒಂದು ಬಾಳೆಹಣ್ಣನ್ನು ನೀವು ನೈವೇದ್ಯವಾಗಿ ನೀವು ಇಟ್ಟಿರ್ತೀರಲ್ವ, ಆ ಬಾಳೆಹಣ್ಣನ್ನು ನೀವು ಸೇವನೆ ಮಾಡುವಂಥದ್ದು. ನಿತ್ಯವಾಗಿ ಇದೇ ರೀತಿಯೇ ಇರುತ್ತೆ ಸ್ನೇಹಿತರೆ. ಪ್ರತಿನಿತ್ಯವಾಗಿ ಈ ರೀತಿ ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ 48 ದಿನದಷ್ಟರಲ್ಲಿ ಫಲ ಸಿಗುತ್ತೆ. ಕೆಲವೊಬ್ಬರಿಗೆ ಇನ್ನೂ ಸಿಕ್ಕಿಲ್ಲ ಮೇಡಮ್, ಅಥವಾ ಇನ್ನೂ ನಮಗೆ ಫಲ ಸಿಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ ಅಂತ ಅನ್ನುವಂಥವ್ರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬಿಡಬೇಡಿ. 48 ದಿನ ಆದಮೇಲೂ ಕೂಡ ಮತ್ತೆ ಅದು ಪೂರ್ಣವಾಗಿ ನಿಮಗೆ ಸಿಂಧೂರ ಇಟ್ಟಿರೋದು ಖಾಲಿ ಆಗಿದೆ ಮೈ ಪೂರ್ತಿ ಅಂದರೆ ಅದನ್ನು ಮತ್ತೆ ಒಂದು ಬಟ್ಟೆಯಿಂದ ತೆಗೆದು ಪುನಃ ಮತ್ತೆ ಮೊದಲಿಂದ ಅದನ್ನು ಇಟ್ಕೊಳ್ತಾ ಬನ್ನಿ. ನಿತ್ಯವಾಗಿ ಈ ರೀತಿ ಇಟ್ಕೊಳ್ತಾ ಬನ್ನಿ, ಖಂಡಿತವಾಗ್ಲೂ ಶೀಘ್ರವಾಗಿ ಫಲ ಸಿಗುತ್ತೆ ಅನ್ನುವಂಥದ್ದು ಖಂಡಿತ. ತುಂಬ ಪ್ರತಿಯೊಬ್ಬರು ಮಾಡಿ ಸ್ನೇಹಿತರೆ. ಯಾಕಂದರೆ ವಿವಾಹಕ್ಕೋಸ್ಕರ ಇವತ್ತು ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದಾರೆ ಅಂದರೆ ನಮಗೆ ಬೇಜಾರೇ ಆಗಿಬಿಡುತ್ತೆ ಒಂದೊಂದು ಸತಿ, ಯಾಕೆ ಈ ರೀತಿ ಆಯಿತು ಅಂತ ಹೇಳಿ. ಹಾಗಾಗಿ ಮಾಡಿ, ಇದನ್ನು ನಿಮಗೆ ನಿಜವಾಗ್ಲೂ ವಿಶೇಷ ಫಲವನ್ನು ನೀಡುತ್ತಾನೆ ಹನುಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ, ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು. ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.